ಹಾಯ್ ನಮಸ್ಕಾರ. ಐಟಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ವಿಂಡೋಸ್ ಸರ್ವರ್ 2022 ಆಕ್ಟಿವ್ ಡೈರೆಕ್ಟರಿನಲ್ಲಿ ಯೂಸರ್ ಮತ್ತು ಗ್ರೂಪ್ಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡುವ. ಮೊದಲಿಗೆ ಆಕ್ಟಿವ್ ಡೈರೆಕ್ಟರಿ ಯೂಸರ್ ಅಂದ್ರೆ ಏನು? ಆಕ್ಟಿವ್ ಡೈರೆಕ್ಟರಿನಲ್ಲಿ ಯೂಸರ್ ಅಕೌಂಟ್ ಅಂದ್ರೆ ಒಬ್ಬ ಎಂಪ್ಲಾಯ್ ಆರ್ ಯೂಸರ್ ಗೆ ಕ್ರಿಯೇಟ್ ಮಾಡುವ ಲಾಗಿನ್ ಅಕೌಂಟ್. ಈ ಅಕೌಂಟ್ ಯೂಸ್ ಮಾಡಿ ಡೊಮೈನ್ ಕಂಪ್ಯೂಟರ್ ಗೆ ಲಾಗಿನ್ ಮಾಡಬಹುದು, ನೆಟ್ವರ್ಕ್ ರಿಸೋರ್ಸಸ್ ಆಕ್ಸೆಸ್ ಮಾಡಬಹುದು, ಅದೇ ರೀತಿ ಕಂಪನಿ ಅಪ್ಲಿಕೇಶನ್ ನ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಒಂದು ಕಂಪನಿಲಿ 100 ಎಂಪ್ಲಾಯ್ಸ್ ಇದ್ದಾರೆ ಅನ್ಕೊಳ್ಳಿ. ಪ್ರತಿ ಎಂಪ್ಲಾಯಿಗೂ ನಾವು ಸಪರೇಟ್ ಆಗಿ ಯೂಸರ್ ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ನಾನು ಇವಾಗ ವಿಂಡೋಸ್ ಸರ್ವರ್ 2020 ಲಾಗಿನ್ ಆಗಿದ್ದೀನಿ ಯೂಸಿಂಗ್ ಡೊಮೈನ್ ಅಡ್ಮಿನ್ ಕ್ರೆಡೆನ್ಶಿಯಲ್ಸ್. ಈ ವಿಡಿಯೋದಲ್ಲಿ ನಾವು OU ನ ಹೇಗೆ ಕ್ರಿಯೇಟ್ ಮಾಡೋದು, ಯೂಸರ್ಸ್ ನ ಹೇಗೆ ಕ್ರಿಯೇಟ್ ಮಾಡೋದು, ಅದೇ ರೀತಿ ಗ್ರೂಪ್ಸ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡುವ. ಲೆಟ್ಸ್ ಕ್ಲಿಕ್ ಆನ್ ಟೂಲ್ಸ್, ಸೆಲೆಕ್ಟ್ ಆಕ್ಟಿವ್ ಡೈರೆಕ್ಟರಿ ಯೂಸರ್ಸ್ ಅಂಡ್ ಕಂಪ್ಯೂಟರ್ಸ್. ಸೊ ನಾವು ಇವಾಗ ಆಕ್ಟಿವ್ ಡೈರೆಕ್ಟರಿ ಯೂಸರ್ಸ್ ಅಂಡ್ ಕಂಪ್ಯೂಟರ್ಸ್ ಅಲ್ಲಿ ಇದೀವಿ. itinkannada.local ಇದೆ ನಮ್ಮ ಡೊಮೈನ್. ನಾವು ಇವಾಗ OU ನ ಕ್ರಿಯೇಟ್ ಮಾಡುವ. OU ಅಂತ ಹೇಳಿದ್ರೆ ಆರ್ಗನೈಸೇಷನಲ್ ಯೂನಿಟ್. ಇದನ್ನ ನಾವು ಗ್ರೂಪ್ ಅಂತಾನೂ ಹೇಳ್ಬೋದು. ರೈಟ್ ಕ್ಲಿಕ್ ಆನ್ ಅವರ್ ಡೊಮೈನ್ ನೇಮ್. ಸೊ ಇಲ್ಲಿ ನಾವು ನ್ಯೂ ನ ಸೆಲೆಕ್ಟ್ ಮಾಡುವ. ಲೆಟ್ಸ್ ಸೆಲೆಕ್ಟ್ OU ಆರ್ಗನೈಸೇಷನಲ್ ಯೂನಿಟ್. ಸೊ ಈ ತರ ನಮಗೆ ಡೈಲಾಗ್ ಬಾಕ್ಸ್ ಸಿಗುತ್ತೆ. ಇಲ್ಲಿ ನಾವು IT ಟೀಮ್ ಅಂತ ಒಂದು ನೇಮ್ ಕೊಡುವ. ಸೊ ಲೆಟ್ಸ್ ಕ್ಲಿಕ್ ಓಕೆ. ನೋಡಿ ಇಲ್ಲೊಂದು OU ಕ್ರಿಯೇಟ್ ಆಗಿದೆ. ಇದರೊಳಗಡೆ ನಾವು ಒಂದು IT ಟೀಮ್ ಗೆ ವರ್ಕ್ ಮಾಡುವ ಯೂಸರ್ ನ ಕ್ರಿಯೇಟ್ ಮಾಡುವ. ಸೊ ಲೆಟ್ಸ್ ರೈಟ್ ಕ್ಲಿಕ್, ಸೆಲೆಕ್ಟ್ ನ್ಯೂ, ಅಗೇನ್ ಸೆಲೆಕ್ಟ್ ಯೂಸರ್. ಇಲ್ಲಿ ನೋಡಿ ಯೂಸರ್ ಅನ್ನೋ ಆಪ್ಷನ್ ಇದೆ, ಸೆಲೆಕ್ಟ್ ಯೂಸರ್. ಸೊ ನಮಗೆ ಈ ತರ ಡೈಲಾಗ್ ಬಾಕ್ಸ್ ಸಿಗುತ್ತೆ ಅಗೇನ್. ಸೊ ಇಲ್ಲಿ ನೋಡಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಫುಲ್ ನೇಮ್ ಈ ತರ ಇದೆ. ಸೊ ನಾವು ಕಂಪನಿ ಸ್ಟ್ಯಾಂಡರ್ಡ್ ಪ್ರಕಾರ ನಾವು ಇದನ್ನ ಫಿಲ್ ಔಟ್ ಮಾಡುವ. ಫಸ್ಟ್ ನೇಮ್ ಟಾಮ್, ಲಾಸ್ಟ್ ನೇಮ್ ಲೀ, ಫುಲ್ ನೇಮ್ ಟಾಮ್ ಸ್ಪೇಸ್ ಲೀ ಅಂತ ಬರುತ್ತೆ. ಸೊ ಯೂಸರ್ ಲಾಗ್ ನೇಮ್ ಟಾಮ್ ಡಾಟ್ ಲೀ. ಸೊ @itinkannada.local. ಸೊ ಯೂಸರ್ ಲಾಗ್ ನೇಮ್ ಈ ತರ ಸಿಗುತ್ತೆ. ಸೊ ಲೆಟ್ಸ್ ಕ್ಲಿಕ್ ನೆಕ್ಸ್ಟ್. ಸೊ ನಾವು ಇಲ್ಲಿ ಪಾಸ್ವರ್ಡ್ ನ ಚೂಸ್ ಮಾಡಬೇಕಾಗುತ್ತೆ. ಸೊ ಇಟ್ ಶುಡ್ ಬಿ 8 ಕ್ಯಾರೆಕ್ಟರ್ಸ್, ಅಪ್ಪರ್ ಕೇಸ್, ಲೋವರ್ ಕೇಸ್ ಅಂಡ್ ಸ್ಪೆಷಲ್ ಕ್ಯಾರೆಕ್ಟರ್ಸ್. ಸೊ ಲೆಟ್ಸ್ ಚೂಸ್ ಸಮ್ ಸ್ಟ್ರಾಂಗ್ ಪಾಸ್ವರ್ಡ್. ಸೊ ನಾವು ಯೂಸರ್ ಮಸ್ಟ್ ಚೇಂಜ್ ಪಾಸ್ವರ್ಡ್ ಅಟ್ ನೆಕ್ಸ್ಟ್ ಲಾಗಿನ್ ನ ಅನ್ಚೆಕ್ ಮಾಡುವ. ಲೆಟ್ಸ್ ಕ್ಲಿಕ್ ನೆಕ್ಸ್ಟ್. ದೀಸ್ ಆರ್ ದಿ ಪ್ರಾಪರ್ಟೀಸ್. ಸೊ ಎಲ್ಲ ಓಕೆ ಆಯ್ತು ಅಂತ ಹೇಳಿದ್ಮೇಲೆ ನಾವು ಫಿನಿಶ್ ಅಂತ ಕೊಡ್ಬೋದು. ಸೊ ನೋಡಿ ಯೂಸರ್ ಅಕೌಂಟ್ ಕ್ರಿಯೇಟ್ ಆಗಿದೆ. ಸೊ ಇವಾಗ ನಾವು ಈ ಯೂಸರ್ ಅಕೌಂಟ್ ಕ್ರೆಡೆನ್ಶಿಯಲ್ಸ್ ಯೂಸ್ ಮಾಡಿ ಡೊಮೈನ್ ಜಾಯಿಂಟ್ ಸಿಸ್ಟಮ್ಗೆ ಹೇಗೆ ಲಾಗಿನ್ ಮಾಡೋದು ಅಂತ ನೋಡುವ. ಸೊ ನಾನು ಇವಾಗ ಡೊಮೈನ್ ಜಾಯಿಂಟ್ ವಿಂಡೋಸ್ 11 ವರ್ಚುವಲ್ ಮೆಷಿನ್ ಅಲ್ಲಿ ಇದ್ದೀನಿ. ಸೊ ಲೆಟ್ಸ್ ಲಾಗಿನ್ ಯೂಸಿಂಗ್ ಯೂಸರ್ ಕ್ರೆಡೆನ್ಶಿಯಲ್ಸ್ ಟಾಮ್ ಡಾಟ್ ಲೀ @itinkannada.local. ಅದೇ ತರ ಪಾಸ್ವರ್ಡ್ ನ. ಸೊ ಲೆಟ್ಸ್ ಕ್ಲಿಕ್. ನೋಡಿ ಇಲ್ಲಿ ಇವಾಗ ನಾವು ಟಾಮ್ ಲೀ ಕ್ರೆಡೆನ್ಶಿಯಲ್ಸ್ ಯೂಸ್ ಮಾಡಿ ಲಾಗಿನ್ ಆಗ್ತಾ ಇದೀವಿ. ಸೊ ಲೆಟ್ಸ್ ವೇಟ್ ಫಾರ್ ಫ್ಯೂ ಸೆಕೆಂಡ್ಸ್. ನಾವು ಇವಾಗ ಟಾಮ್ ಲೀ ಯೂಸರ್ ಅಕೌಂಟ್ ಮುಖಾಂತರ ನಾವು ಲಾಗಿನ್ ಆಗಿದ್ದೀವಿ. ಸೊ ನೋಡಿ ಇಲ್ಲಿ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ಟಾಮ್ ಲೀ ಯೂಸರ್ ನೇಮ್ ಇದೆ. ಸೊ ಅದೇ ತರ ಹೋಸ್ಟ್ ನೇಮ್ ನ ಟೈಪ್ ಮಾಡಿದ್ರೆ ನಮಗೆ ಈ ಸಿಸ್ಟಮ್ ಸಿಗುತ್ತೆ. ಈ ತರ ನಾವು ಡೊಮೈನ್ ಜಾಯಿಂಟ್ ಸಿಸ್ಟಮ್ ಗೆ ಲಾಗಿನ್ ಆಗಬಹುದು. ಇವಾಗ ನಾವು ಸೆಕ್ಯೂರಿಟಿ ಗ್ರೂಪ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡುವ. ರೈಟ್ ಕ್ಲಿಕ್, ಸೆಲೆಕ್ಟ್ ನ್ಯೂ, ಸೆಲೆಕ್ಟ್ ಗ್ರೂಪ್. ಸೊ ಈ ತರ ಸಿಗುತ್ತೆ ನಿಮಗೆ. ಗ್ರೂಪ್ ನೇಮ್ ನ ನಾನು IT ಸೆಕ್ಯೂರಿಟಿ ಗ್ರೂಪ್ ಅಂತ ಸ್ಕೋಪ್, ಡೊಮೈನ್ ಲೋಕಲ್, ಗ್ಲೋಬಲ್, ಯೂನಿವರ್ಸಲ್. ಸಿನ್ಸ್ ನಮ್ಮ ಹತ್ರ ಒಂದೇ ಡೊಮೈನ್ ಕಂಟ್ರೋಲ್ ಇರೋದ್ರಿಂದ ನಾವು 100/90% ನಾವು ಗ್ಲೋಬಲ್ ಅನ್ನೋದನ್ನೇ ಯೂಸ್ ಮಾಡ್ತೀವಿ. ಸೊ ಅದೇ ರೀತಿ ನೀವು ಗ್ರೂಪ್ ಟೈಪ್ ಗೆ ಹೋದ್ರೆ ಇಲ್ಲಿ 2 ಟೈಪ್ಸ್ ಇದೆ, ಸೆಕ್ಯೂರಿಟಿ ಅಂಡ್ ಡಿಸ್ಟ್ರಿಬ್ಯೂಷನ್. ಸೆಕ್ಯೂರಿಟಿ ಗ್ರೂಪ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಯೂಸರ್ ಗೆ ಪರ್ಮಿಷನ್ ಅಲೋಕೇಟ್ ಮಾಡೋಕೆ. ಸೊ ಅದೇ ರೀತಿ ಡಿಸ್ಟ್ರಿಬ್ಯೂಷನ್ ಆದ್ರೆ ಇದು ಇಮೇಲ್ ಕಮ್ಯುನಿಕೇಶನ್ ಗೆ ನಾವು ಡಿಸ್ಟ್ರಿಬ್ಯೂಷನ್ ನ ಚೂಸ್ ಮಾಡ್ತೀವಿ. ಲೆಟ್ಸ್ ಕ್ಲಿಕ್ ಓಕೆ. IT ಸೆಕ್ಯೂರಿಟಿ ಗ್ರೂಪ್ ಅಂತ ಕ್ರಿಯೇಟ್ ಆಗಿದೆ. ಸೊ ಈ ತರ ನಾವು OU ನ ಕ್ರಿಯೇಟ್ ಮಾಡಬಹುದು, ಯೂಸರ್ ನ ಕ್ರಿಯೇಟ್ ಮಾಡೋದು, ಅದೇ ರೀತಿ ಗ್ರೂಪ್ ನ ಕ್ರಿಯೇಟ್ ಮಾಡೋದು. ಈ ವಿಡಿಯೋ ನಿಮಗೆ ಖುಷಿಯಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಹ್ಯಾವ್ ಎ ನೈಸ್ ಡೇ. ಬಾಯ್.